ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಚಿಕ್ಕವರಿರ್ಬೇಕಾದ್ರೆ ನಾವು ಮನೆಯಿಂದ ಹೊರಗಡೆ ಓಡೋಗ್ಬಿಟ್ಟು ಟ್ರೈನ್ ಸೌಂಡ್ ಕೇಳಿಸಿದ ತಕ್ಷಣ ಆ ಪ್ರಯಾಣಿಕರಿಗೆಲ್ಲ ಹಾಯ್ ಟಾಟಾ ಬಾಯ್ ಬಾಯ್ ಅಂತ ಹೇಳಿದೆಲ್ರಿಗೂ ನೆನಪಿದೆ ಅಂತ ಅನ್ಕೊಳ್ತೀನಿ. ಈಗಲೂ ಕೂಡ ಸಾಕಷ್ಟು ಜನ ಮಕ್ಕಳು ಟ್ರೈನ್ ಸೌಂಡ್ ಕೇಳಿದ್ರೆ ಸಾಕು, ಅದರಲ್ಲಿ ಟ್ರಾವೆಲ್ ಮಾಡ್ತಿರುವಂತಹ ಪ್ರಯಾಣಿಕರಿಗೆ ಹಾಯ್ ಹೇಳ್ತಾರೆ, ಇಲ್ಲ ಬಾಯ್ ಹೇಳ್ತಾರೆ. ಅದೇನೋ ಒಂಥರ ಪ್ರಾಕ್ಟೀಸ್ ಅನ್ಸುತ್ತೆ, ಅದು ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೂ ಹೇಳ್ಬೋದು. ಆದರೆ ಈ ಹಿಂದೆ ನಾವು ನೋಡ್ತಿದ್ದಂತಹ ಟ್ರೈನ್ಗಳಿಗೂ ಈಗ ಬರ್ತಿರುವಂತಹ ಟ್ರೈನ್ಗಳಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಎಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಇದೆ ಅಂತ ತಿಳ್ಕೋಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಯಾವ ಟ್ರೈನ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ಹೈಡ್ರೋಜನ್ ಟ್ರೈನ್. ಈಗ ಈ ಹಿಂದೆ ಒಂದೇ ಟ್ರೈನ್ ಬಂದಿತ್ತು, ಅದೇ ರೀತಿಯಲ್ಲಿ ಇರುವಂತಹ ಒಂದು ಟ್ರೈನ್ ಇದು, ಔಟ್ಲುಕ್ ಮಾತ್ರ. ಆದರೆ ಈ ಟ್ರೈನ್ನ ಸ್ಪೆಷಾಲಿಟಿನೇ ಬೇರೆ. ಈ ಟ್ರೈನ್ ಕೂಡ ಸಾಮಾನ್ಯ ಟ್ರೈನ್ನಂತೆ ಒಂದು 10 ಬೋಗಿಗಳನ್ನು ಹೊಂದಿದೆ. 10 ಬೋಗಿಗಳನ್ನು ಹೊಂದಿರುವಂತಹ ಈ ಟ್ರೈನಿಗೆ 2600 ಪ್ರಯಾಣಿಕರನ್ನು ಕರ್ಕೊಂಡು ಹೋಗುವಂತಹ ಕೆಪಬಿಲಿಟಿ ಕೂಡ ಇದೆ. ಆ್ಯಂಡ್ ಈ ಟ್ರೈನ್ನ ನಿನ್ನೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಹರಿಯಾಣದ ಜಿನ್ನಿಂದ ಸೋನಿಪೆಟ್ವರೆಗೂ ಈ ಟ್ರೈನ್ ಟ್ರಾವೆಲ್ ಮಾಡ್ತಿದೆ. ಅಂದರೆ 2 ಟೈಮಿಂಗ್ಸ್ ಇದೆ ಇದಕ್ಕೆ. ಬೆಳಗ್ಗೆ 7:40ಕ್ಕೆ ಹರಿಯಾಣದ ಜಿನ್ನಿಂದ ಟ್ರಾವೆಲ್ ಮಾಡಿದ್ರೆ ಬೆಳಗ್ಗೆ 9:40ಕ್ಕೆಲ್ಲ ಸೋನಿಪೆಟ್ಟನ್ನು ರೀಚ್ ಆಗುತ್ತೆ. ಅದಾದಮೇಲೆ ವಾಪಸ್ ಅಲ್ಲಿ ಒಂದು 10 ಗಂಟೆಗೆ ಏನೋ ಹೊರಟ್ರೆ 1 ಗಂಟೆಗೇನೋ ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಆ್ಯಂಡ್ ಈ ಟ್ರೈನ್ನ ಕಾಸ್ಟ್ ಕೂಡ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಅಂದರೆ ಒಂದು ಟ್ರೈನ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ಗಿಂತ ತುಂಬ ಕಡಿಮೆ ಇದೆಯಂತೆ ಈ ಟ್ರೈನ್ನ ಬೆಲೆ. ಕೇವಲ 5 ರೂಪಾಯಿಂದ 25 ರೂಪಾಯಿವರೆಗೂ ಈ ಟ್ರೈನಲ್ಲಿ ನಾವು ಪ್ರಯಾಣ ಮಾಡಿಸ್ಬೋದು. ಆದರೆ ಎಷ್ಟು ದೂರದಲ್ಲಿ ನಾವು ಪ್ರಯಾಣ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ಗೆ ಇವಾಗ ಒಂದು ಸ್ಟಾಪಿಗೆ ಹೋಗ್ತೀವಿ ಅಂದರೆ 5 ರೂಪಾಯಿ, ಲಾಸ್ಟ್ ಸ್ಟಾಪಿಗೆ ಹೋಗ್ತೀವಿ ಅಂದರೆ 25 ರೂಪಾಯಿ. ಈ ರೀತಿಯಾಗಿ ಏನೋ ಒಂದು ಪ್ರೈಸ್ ರೇಂಜ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಈ ಟ್ರೈನ್ ಹೇಗೆ ರನ್ ಆಗುತ್ತೆ ಅಂದರೆ, ಒಂದು ಹೈಡ್ರೋಜನ್ನಿಂದ ಒಂದು ಟ್ರೈನನ್ನು ರನ್ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೌದು. ಇದು ನಮ್ಮ ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್. ವಿದೇಶಗಳಲ್ಲಿ ಹೈಡ್ರೋಜನ್ ಟ್ರೈನ್ ಇದೆ. ಸೊ ಅದು ಸಕ್ಸಸ್ ಆದ ಬೆನ್ನಲ್ಲೇ ನಮ್ಮ ಭಾರತದಲ್ಲೂ ಕೂಡ ಹೈಡ್ರೋಜನ್ ಟ್ರೈನನ್ನು ತೊಗೊಂಡು ಬಂದಿದ್ದಾರೆ. ಈ ಹೈಡ್ರೋಜನ್ ಟ್ರೈನ್ ಹೇಗೆ ರನ್ ಆಗುತ್ತೆ ಅಂದರೆ, ಈ ಟ್ರೈನ್ನಲ್ಲಿ ಈ ಪವರ್ ಪ್ಲ್ಯಾಂಟ್ ಇರುತ್ತೆ. ಪವರ್ ಪ್ಲ್ಯಾಂಟ್ನಲ್ಲಿ ಫ್ಯೂಯಲ್ ಸೆಲ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಈ ಫ್ಯೂಯಲ್ ಸೆಲ್ಸು ಹೈಡ್ರೋಜನ್ನ ಮತ್ತು ಆಕ್ಸಿಜನನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. ಈ ಹೈಡ್ರೋಜನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ. ಎಲೆಕ್ಟ್ರಿಸಿಟಿ ಉತ್ಪಾದನೆ ಆದಾಗ ಈ ಹೈಡ್ರೋಜನ್ ಟ್ರೈನ್ ರನ್ ಆಗುತ್ತೆ. ಈ ಹಿಂದೆ ನಾವು ಡೀಸೆಲಿಂದ ಓಡ್ತಾ ಇದ್ದಂತಹ ಟ್ರೈನ್ಗಳನ್ನು ನೋಡಿದ್ದೀವಿ. ಹಾಗೆ ಓವರ್ ಬೋರ್ಡ್ನಲ್ಲಿ ಎಲೆಕ್ಟ್ರಿಸಿಟಿಯನ್ನು ಬಳಸ್ಕೊಂಡು ಓಡ್ತಾ ಇದ್ದಂತಹ ಟ್ರೈನ್ಗಳನ್ನು ಕೂಡ ನೋಡಿದ್ದೀವಿ. ಇನ್ನು ಸ್ಟಾರ್ಟಿಂಗಲ್ಲಿ ಕೋಲಿಂದ ಓಡ್ತಾ ಇದ್ದಂತಹ ಟ್ರೈನ್ಗಳನ್ನು ಕೂಡ ನೋಡಿದ್ದೀವಿ. ಆಗ ಈ ಕಪ್ಪು ಹೊಗೆಯನ್ನು ಬಿಡ್ತಾ ಇದ್ವು ಟ್ರೈನ್ಗಳು. ಆದರೆ ಆ ರೀತಿಯಾಗಿ ಈ ಹೈಡ್ರೋಜನ್ ಟ್ರೈನ್ನಲ್ಲಿ ಆಗೋದಿಲ್ಲ. ಆ ರೀತಿಯಾದಂತಹ ಕಪ್ಪು ಹೊಗೆಯನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ. ಬದಲಾಗಿ ವಾಟರ್ ವೇಪರ್ ಅಥವಾ ಉಷ್ಣಾಂಶತೆ ಮೂಲಕ ಈ ಒಂದು ಏನು ಕೆಮಿಕಲ್ ಇರುತ್ತಲ್ಲ ಅದನ್ನು ಹೊರಗಡೆ ಹಾಕತ್ತೆ. ಸೊ ಇದೊಂಥರ ಪರಿಸರ ಸ್ನೇಹಿ ಟ್ರೈನ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಹಾನಿ ಪರಿಸರಕ್ಕೆ ಆಗದೆ, ಹಾಗೆ ಜನಗಳಿಗೂ ಕೂಡ ಏರ್ ಪೊಲ್ಯೂಷನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಒಂದು ಟ್ರೈನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವೇನು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಿದ್ವಲ್ಲ, ಆ ಟ್ರೈನ್ಗಳೆಲ್ಲ ಈಗ ಸ್ವಲ್ಪ ಎವಾಲ್ವ್ ಆಗ್ತಾ ಇದೆ. ಎಲ್ಲ ಕೂಡ ಎಕೋ ಫ್ರೆಂಡ್ಲಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ದೇಶ ಸ್ವಲ್ಪ ಬದಲಾಗ್ತಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಡೆವಲಪ್ ಆಗ್ತಿದೆ ಅಂತ ಕೂಡ ನನಗನ್ಸುತ್ತೆ. ಈ ಹೈಡ್ರೋಜನ್ ಟ್ರೈನ್ ಅನ್ನೋದು ನಿಜಕ್ಕೂ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್. ಆ್ಯಂಡ್ ಈ ಹೈಡ್ರೋಜನನ್ನು ಹೇಗೆ ಮತ್ತೆ ಫಿಲಪ್ ಮಾಡ್ತಾರೆ, ಹೇಗಾಗತ್ತೆ ಅನ್ನೋದಾದರೆ, ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಕೇಳ್ಪಡ್ತಾ ಇರೋದೇನೆಂದರೆ, ಈ ಹರಿಯಾಣದ ಜಿಂದ್ ಇದೆಯಲ್ಲ, ಈ ಜಿಂದ್ನಲ್ಲಿ ಈ ಹೈಡ್ರೋಜನ್ ಘಟಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅದರಿಂದ ಹೈಡ್ರೋಜನನ್ನು ಪೂರೈಕೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಆ್ಯಂಡ್ ಆಗ ಹೈಡ್ರೋಜನ್ ಆಕ್ಸಿಜನ್ ಜೊತೆ ಮೀಟಪ್ ಆಗುತ್ತೆ. ಅದು ಆಕ್ಸಿಜನನ್ನು ನೇಚರಿಂದನೇ ತಗೊಳುತ್ತೆ ಈ ಟ್ರೈನ್ ಅಂತ ಕೂಡ ಹೇಳಲಾಗ್ತಿದೆ. ಸೊ ಇದು ಒಂಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆಗಿರುವಂತಹ ಟ್ರೈನ್ ಅನ್ನೋದು ನನ್ನ ಭಾವನೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.